ಹಲೋ ಗೈಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಾಡ್ತಿರುವ ರೆಸಿಪಿ ಬಂದು ಹಲಸಿನಕಾಯಿದ್ದು ಕಡುಬು. ಮಂಗಳೂರು ಸ್ಟೈಲಲ್ಲೆಲ್ಲ ಇದೆಲ್ಲ ಫೇಮಸ್. ಬೇರೆ ಕಡೆ ಮಾಡ್ತಾರಾ ಇಲ್ವಾ ನಂಗೆ ಗೊತ್ತಿಲ್ಲ. ಸೊ ಹೇಗೆ ಮಾಡೋದಂತ ನೋಡುವ. ಫಸ್ಟಿಗೆ ಇಂಗ್ರೀಡಿಯೆಂಟ್ಸ್ ಅದಕ್ಕೆ ಏನಿಲ್ಲ, ಹಲಸಿನಕಾಯಿ ಒಂದು 2 ಇಡೀ ಆಗುವಷ್ಟು ತಗೊಂಡಿದ್ದೇನೆ, ಮತ್ತು ತೆಂಗಿನಕಾಯಿ ಮತ್ತು ಬೆಳ್ತಿಗೆ ಅಕ್ಕಿ. ನಾನು 2 ಕಪ್ ಬೆಳ್ತಿಗೆ ಅಕ್ಕಿ ಹಾಕಿದ್ದೇನೆ. ಫಸ್ಟಿಗೆ ಹಲಸಿನಕಾಯಿಯನ್ನು ರುಬ್ಬಬೇಕು, ಅದಾದಮೇಲೆ ಬೆಳ್ತಿಗೆ ಅಕ್ಕಿ ಹಾಕಿ ರುಬ್ಬಬೇಕು. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಬೇಕು. ತೆಂಗಿನಕಾಯಿ ಎಲ್ಲ ಹಾಕಿ ಸಣ್ಣಾಗಿ ರುಬ್ಬಬೇಕು. ರುಬ್ಬಿದ ನಂತರ ಸಣ್ಣಾಗಿ ಗ್ರೈಂಡ್ ಆಗ್ತದೆ ನೋಡಿ, ನುಣ್ಣಗೆ ಗ್ರೈಂಡ್ ಆಗಬೇಕು. ಗ್ರೈಂಡ್ ಆದಮೇಲೆ ಅದಕ್ಕೆ ನೆಕ್ಸ್ಟ್ ಅದಕ್ಕೆ ಅದು ಸ್ವೀಟ್ ಎಷ್ಟು ಉಂಟಂತ ಚೆಕ್ ಮಾಡಿ. ಕೆಲವು ಹಲಸಿನಕಾಯಿ ತುಂಬ ಸ್ವೀಟ್ ಇರಲ್ಲ, ಸ್ವಲ್ಪ ಸಪ್ಪೆ ಇರ್ತದೆ. ನಮ್ಮದು ಹಾಗೆಯೇ ಸ್ವಲ್ಪ ಸಪ್ಪೆ ಇತ್ತು, ಅದಕ್ಕೋಸ್ಕರ ನಾನು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿದ್ದೇನೆ. ಮತ್ತು ಪೆಪ್ಪರ್ ಪುಡಿ, ಅದು ಇಡೀ ಪೆಪ್ಪರ್ ಇತ್ತು, ಅದನ್ನು ಪುಡಿ ಮಾಡಿ ಹಾಕಿದ್ದೇನೆ ಸ್ವಲ್ಪ. ಮತ್ತು ಸ್ವಲ್ಪ ಅದೇ ಜಾಗ್ರಿ ಅಂದರೆ ಬೆಲ್ಲ ಸ್ವಲ್ಪ ಹಾಕಿದ್ದೇನೆ, ಸ್ವೀಟ್ ಕಮ್ಮಿ ಇತ್ತಲ್ಲ ಅದಕ್ಕೋಸ್ಕರ. ಮತ್ತು ಸ್ವಲ್ಪ ಏಲಕ್ಕಿ, ಅದು ಅಂದರೆ ಸ್ಮೆಲ್ಗೋಸ್ಕರ ಹಾಕಬೇಕು. ಮತ್ತು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಬೇಕು. ಇದು ಹಲಸಿನಕಾಯಿ ಕಡುಬು, ಹಲಸಿನಕಾಯಿ ಸೀಸನ್ ಅಲ್ಲ ಇವಾಗ, ರೈನಿ ಸೀಸನ್ಗೆಲ್ಲ ತುಂಬ ಹಲಸಿನಕಾಯಿ ಎಲ್ಲ ಆಗುತ್ತಲ್ಲ. ಸೊ ಇದು ಸೀಸನ್ಗೆ ಇದು ಮಾಡಿ ತಿಂದ್ರಂತೂ ಸೂಪರ್. ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡ್ಗೆಲ್ಲ ತುಂಬ ಇಷ್ಟ. ಅದಕ್ಕಿನ್ನು ಕೋಳಿ ಸುಕ್ಕ ಇರಬೇಕು, ತುಂಬ ಚೆನ್ನಾಗಿ ತಿಂತಾರೆ. ಅದಾದಮೇಲೆ ಒಂದು ಪಾತ್ರೆ ತಗೊಂಡು ಅದು ನೀರು ಇಡಿ, ಅದು ಇಡ್ಲಿ ಪಾತ್ರೆ ಇರುತ್ತಲ್ಲ ಆ ಪಾತ್ರೆಯಲ್ಲಿ ನೀರು ಬಿಸಿ ಮಾಡಲಿಕ್ಕೆ ಇಡಿ. ಅದಾದಮೇಲೆ ಇದು ಸಾಗುವಾನಿ ಮರದ್ದು ಎಲೆ, ನಾವು ತೆಕ್ಕಿದ ಎಲೆ ಅಂತ ಹೇಳ್ತೇವೆ ತುಳುವಲ್ಲಿ, ಅದು ಅದರ ಎಲೆಯಲ್ಲಿ ಅದೇ ಹಾಕಿ ಇಡಬೇಕು. ಅದರಲ್ಲಿ ಹಾಕಿದರೆ ಫ್ಲೇವರ್ ಒಳ್ಳೆ ಬರುತ್ತೆ, ಸ್ಮೆಲ್ಲು ಕೂಡ ಸೂಪರಾಗಿ ಬರುತ್ತೆ. ಮತ್ತು ಅದ್ರ ಕಲರ್ ಕೂಡ ರೆಡ್ ಕಲರ್, ಆ ಥರ ಕಲರ್ ಚೇಂಜ್ ಆಗುತ್ತೆ. ಅದರ ಫ್ಲೇವರ್, ಅದರ ಟೇಸ್ಟೇ ಫುಲ್ ಚೆಂದ ಇರುತ್ತೆ. ಸೊ ಅದಕ್ಕೋಸ್ಕರ ಅದರಲ್ಲಿ ಬೇರೆ ನಿಮಗೆ ಅದು ಇಲ್ಲ ಅಂದರೆ ಬಾಳೆ ಎಲೆಯಲ್ಲಿ ಕೂಡ ಮಾಡ್ಬೋದು. ಇದರಲ್ಲಿ ಇದಿದ್ದರೆ ಇದರಲ್ಲಿ ಮಾಡಿ, ಅಂದರೆ ಇದು ಫ್ಲೇವರ್ ಒಳ್ಳೆ ಬರುತ್ತೆ, ನಿಮಗೆ ಸ್ಮೆಲ್ಲೆಲ್ಲ ಒಳ್ಳೆ ಬರುತ್ತೆ. ಸೊ ಅದೆಲ್ಲ ಮಾಡಿ ಒಂದು ಮುಚ್ಚಿ ಒಂದು ಎಷ್ಟು 45 ನಿಮಿಷ ಬೇಯಲಿಕ್ಕೆ ಬಿಡಬೇಕು. 45 ಮಿನಿಟ್ಸ್ ಆದಮೇಲೆ ತೆಗೀರಿ. ನೋಡಿ ಕಲರ್ ಎಲ್ಲ ಚೇಂಜ್ ಆಗಿದೆ, ಎಲೆದು ಕಲರ್ ನೋಡಿ ಹೆಂಗೆ ಚೇಂಜ್ ಆಗಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ಸೊ ಇವಾಗ ನೋಡಿ ಹಲಸಿನಕಾಯಿದು ಕಡುಬು ರೆಡಿಯಾಗಿದೆ. ಇದಕ್ಕೆ ಚಿಕನ್ ಸುಕ್ಕ ಇರಬೇಕು, ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ, ಥ್ಯಾಂಕ್ ಯು, ಬಾಯ್.